ಕಟ್ಟಿ ಹೇಳಿದ್ರೆ ಇನ್ನೊಂದು ವರ್ಷ ಬಂದ್ಬಿಡ್ತದೆ. ಅವಾಗ ಪುನಃ ಎಲ್ಲರಿಗೊಂದು ಮೆಸೇಜ್ ಬರ್ತದೆ ನೀವು ರಿನ್ಯೂವಲ್ ಅಮೌಂಟ್ ಕಟ್ಟಬೇಕು ಅಂತ. ಅದಕ್ಕೆ ನಾವು ಈಗ ಒಟ್ಟಿಗೆ ಒಂದು 3,000 ಇಲ್ಲ ಒಂದು 5,000, ಯಾಕಂದರೆ ನಾವು ಏನೋ ಒಂದು ಇದು ತಗೊಳ್ತೀವಿ. ಆ ಥರ ನಮ್ಮ ಮೆಂಬರ್ಶಿಪ್ ಫೀಸ್ ಪ್ರತಿ ವರ್ಷ ನಮ್ಗೆ ರಿಮೈಂಡರ್ ಬರೋದು ಬದಲಾಗಿ ನಾವೇನಾದರೂ ಒಂದು 3 years ಮೆಂಬರ್ಶಿಪ್ ಆಗ್ಬೋದು, ಇಲ್ಲ 5 years ಮೆಂಬರ್ಶಿಪ್ ಆದರೆ ಅದಕ್ಕೆ ನಮ್ಮ ಕಮಿಟಿಯಿಂದ ಏನಾದರೂ ಒಂದು ಸರ್ಟಿಫಿಕೇಟ್, ಈಗ ನಾವಿದರಲ್ಲಿ ಮೆಂಬರ್ ಆಗಿದ್ದೀವಿ, ಯಾಕಂದರೆ ನಮ್ಗೆ ಏನಾದರೂ ಒಂದು ಐಡೆಂಟಿಫಿಕೇಶನ್ ಬೇಕಂತ ಅದನ್ನು ಲಾಸ್ಟ್ ಟೈಮ್ ಒಂದು ಕ್ವಶ್ಚನ್ ಬಂತು. ಸೊ ಇದನ್ನು ನಾವು ಫೇವರ್ಟ್ಗೆ ಬೋರ್ಡಲ್ಲಿ ಕೊಟ್ಟಿದ್ದೀವಿ. ಸೊ ಅವರು ನಾವು AGM ಅಲ್ಲಿ ಡಿಸ್ಕಸ್ ಮಾಡಿ ಅದಕ್ಕೆ ನಾವು ಫೈನಲ್ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ ಕೇಸ್ ಯಾರೋ ಡೋನರ್ ಕೇಳುವಾಗ ನೀವು ಬೇರೆ ನೆಟ್ವರ್ಕಲ್ಲಿ ಮೆಂಬರ್ ಇದ್ದೀರಾ ಅಂದರೆ ನಾವು ಈಗ ಫೇವರ್ಟ್ಗೆ ಮೆಂಬರ್ ಇದ್ದೀವಿ, ನಮಗೆ ಈ ಥರ ಒಂದು ಸರ್ಟಿಫಿಕೇಟ್ ಇದೆ ಅಂತ ನಾವು ಅಟ್ಯಾಚ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ನಾವು AGM ಅಲ್ಲಿ ಫೈನಲ್ ಮಾಡಿ ಹೇಳೋದಿದೆ. ಅದಕ್ಕೆ ಕೆಲವು ಸಮಯ ಇಲ್ಲ ನಾನು ಒಂದು 3-4 years ಒಟ್ಟಿಗೆ ಮೆಂಬರ್ಶಿಪ್ ಫೀಸ್ ಪೇ ಮಾಡ್ತೀನಿ ಅಂತ ಯಾರಾದರೂ NGO ಇದ್ರೆ ಹಂಗೇನು ಪೇ ಮಾಡ್ಬೋದು. ಲೈಫ್ ಮೆಂಬರ್ಶಿಪ್ ಬಗ್ಗೆ AGM ಆದಮೇಲೆ ಗೊತ್ತಾಗ್ತದೆ. ಆಮೇಲೆ ಒಂದು ಸೊ ಯಾಕೆ ಈ ವಿಷಯ ಪ್ರಸ್ತಾಪ ಆಗ್ತದೆ ಅಂದರೆ ಲೈಫ್ ಮೆಂಬರ್ಶಿಪ್ ಆದರೆ ಈ ಪದೇ ಪದೇ ರಿನ್ಯೂವಲ್ ವಿಷಯಗಳು ಚರ್ಚೆಗಳಾಗಲ್ಲ. ಒಂದು ಎರಡನೇದೇನಪ್ಪ ಅಂದರೆ ಈಗ 10,000 ರೂಪಾಯಿ ಆಗಲಿ 15,000 ರೂಪಾಯಿ ಆಗಲಿ ಒಂದ್ಸಲಿ ಕೊಟ್ಟು ಮೆಂಬರ್ಶಿಪ್ ಮಾಡ್ತಾರೆ. ಸೊ ಅವ್ರನ್ನ ನಾವು ಆಕ್ಟಿವ್ ಮೆಂಬರ್ ಆಗಿ ತೊಗೊಳ್ತೀವಿ. ಈಗ ಒಂದ್ಸಲಿಗೆ ಏನಾಯಿತು ಅಂದರೆ ಈ ವರ್ಷ ರಿನ್ಯೂವಲ್ ಮಾಡಿಲ್ಲ, ಅವರು ನಮ್ಮ ಕವರ್ಗೆ ಮೆಂಬರ್ ಆಗಲ್ಲ. ಸೊ ಈ ಥರದ ಮೈಂಡ್ ಸೆಟ್ ಬಂದ್ಬಿಡ್ತದೆ. ಹಂಗಾಗಿ ನಮ್ಮ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ಮದೊಂದು ಕಾನ್ಸೆಪ್ಟ್ ಇದೆ, ಎಲ್ಲರಿಗೂ ಲೈಫ್ ಟೈಮ್ ಮೆಂಬರ್ಶಿಪ್ ಕೊಡಿಸ್ಕೊಡ್ಬೇಕು. ಈಗ ಯಾರು ಕೂಡ ನಮ್ಮವರಲ್ಲ ಅನ್ನೋ ಭಾವನೆ ನಮಗೆ ಬರಬಾರ್ದು. ಲೈಫ್ ಟೈಮ್ ಮೆಂಬರ್ಶಿಪ್ ಕೊಡಿಸ್ಬೇಕು ಅನ್ನೋದು ಒಂದು ಇದು ನಮ್ಮ ಡಿಸ್ಟ್ರಿಕ್ಟ್ ಕಮಿಟಿಲಿ ಆಗ್ತಿದೆ. ಈಗ 30 ಸಂಸ್ಥೆಗಳು ಬಂದರೆ 30 ಲೈಫ್ ಟೈಮ್ ಮೆಂಬರ್ಶಿಪ್. ಸೊ ನಾವು ಯಾರು ಕೂಡ ರಿನ್ಯೂವಲ್ ಆಗಂತಲ್ಲ. ಅದು ಒಂದು. ಎರಡನೇದಿಗೆ ಏನಪ್ಪ ಅಂದರೆ ನಾವು DC ಅವರು ವಿಚಾರಕ್ಕೆ ಅಂತ ಬಂದಾಗ ನೋಡಿ ನನಗೆ ಭಾಳ ಅರ್ಥ ಆಗಿದೆ ಆ ವಿಷಯದಲ್ಲಿ. ನಾನು ಯಾಕೆಂದರೆ ಹೇಳ್ತೀನಿ, ಯಾವುದೋ ಗೊತ್ತಿದ್ದಿರ್ತಕ್ಕಂಥ ಜಿಲ್ಲೆಯವರು ಬೇರೆ ಸ್ಟೇಟವರು ಬಂದ್ಬಿಟ್ಟು ಇಲ್ಲಿ ಯಾವುದೋ ಒಂದು ಕೋಟಿಗಟ್ಟಲೆ ವ್ಯವಹಾರ ಮಾಡಿದ್ವಿ, ಟ್ರಾನ್ಸಾಕ್ಷನ್ ಚೆನ್ನಾಗಿದೆ ನಮ್ಮದು, ಬೇರೆ ಅಂದರೆ ಇಂಟರ್ನ್ಯಾಷನಲ್ ನಾವೆಲ್ಲ ಆರ್ಗನೈಸೇಷನ್ ಕೆಲಸ ಮಾಡಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ನಮ್ಮ ಡಿಸ್ಟಿಕಲ್ಲಿ ಬಂದ್ಬಿಟ್ಟು ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಅಧಿಕಾರಿಗಳು ಬುಕ್ ಆಗ್ತಾರೆ. ಈಗ ನೋಡಿ ಒಂದು ಯಾವುದು ಜಲಜೀವನ್ ಮಿಷನ್ ಪ್ರಾಜೆಕ್ಟ್ ಅಂತ ಬೇರೆ ಯಾರು ಗೊತ್ತಿರೋರು ಕೊಟ್ಟಿದ್ದಾರೆ. ಆಮೇಲೆ ಈ ಅದು SBM ಪ್ರಾಜೆಕ್ಟ್ ಅಂತ ನಮಗೆ ಗೊತ್ತಿರೋರು ಕೊಟ್ಟಿದ್ದಾರೆ. ಕೋಟಿಗಟ್ಟಲೆ ಪ್ರಾಜೆಕ್ಟ್ ನಮ್ಮಲ್ಲಿ ಎಲ್ಲ ಸಾಮರ್ಥ್ಯಗಳು ಇದೆ, ಆದರೆ ನಾವು ಅಧಿಕಾರಿಗಳ ಹತ್ರ ಹೋಗಿ ಮಾತಾಡಲಿಕ್ಕೆ ನಮಗೆ ವೇ ಇಲ್ಲ. ಸೊ ಅದಕ್ಕೆ ಇನ್ನೊಂದು ನನ್ನ ದೊಡ್ಡ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನಾವೆಲ್ಲರೂ ಕೂಡ ಸಾಮರ್ಥ್ಯ ಇರೋಂಥವ್ರು ಇದ್ದು ಕೂಡ ಇಲ್ದಿರೋರ ಜೊತೆ ಇದ್ದೀವಿ. ಸೊ ಹಾಗಾಗಿ ಒಂದು ಆದಷ್ಟು ಬೇಗ DC ಅವ್ರ ಜೊತೆ ಮತ್ತು CM ಅವ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಬಿಲ್ಡಿಂಗ್ ಆಗಬೇಕು ಅಂತ ಒಂದು ಉದ್ದೇಶ. ಅದಕ್ಕೆ ಫಾಸ್ಟ್ರಾಕ್ ಅವ್ರ ಬಗ್ಗೆ ನಾನು ಯಾಕಂದರೆ ನಾನು 10 ವರ್ಷ ಫಾಸ್ಟ್ರಾಕ್ ಹೆಣ್ಣು ಮಕ್ಕಳಿಗೆ ಮಾತ್ರ ಯಾಕೆ ಕೊಡ್ತಿರುತ್ತೆ, ಅವರಿಗೆ ಒಂದು ಮನೆಯ ವಾತಾವರಣ ಇರುತ್ತೆ. ಅವರಿಗೆ ಮನೆಯಲ್ಲಿ ನಾವು 90% ಮಕ್ಕಳು ಬಡವ್ರ ಮನೆಯಲ್ಲಿ ಮಕ್ಕಳು ನಮ್ದೊಂದು ಮಗುವನ್ನ ಇಂಗ್ಲೀಷ್ ಮೀಡಿಯಮು ಹಾಸ್ಟೆಲ್ ಓದ್ತಾ ಇದ್ದಾರೆ. ನೀವೇ ಆ ಮಕ್ಕಳು ತುಂಬ ಬೇಡ ಅಂತ ನಮ್ಮ ಮನೆಯಿಂದ ನೀವು ತಗೊಳ್ಬೇಕು. ಹೆಣ್ಮಕ್ಳಾದ್ರೆ ಹೆಣ್ಮಕ್ಳು, ಗಂಡು ಮಕ್ಕಳಾದ್ರೆ ಬೇಡ, ನಿಮ್ಮ ಇಷ್ಟ. ನೀವು ಯಾರು ತಗೋ. ಹೆಣ್ಮಕ್ಳಾದ್ರೆ ಬರೀ ಹೆಣ್ಮಕ್ಳು 8 ಜನ ಇರಬೇಕು, ಗಂಡು ಮಕ್ಕಳಾದ್ರೆ 8 ಜನ ಗಂಡು ಮಕ್ಕಳು. ಆ ಮಕ್ಕಳಿಗೆ ಎಲ್ಲ ಒಂದು ಮನೆಯ ಥರ ಮನೆಯಲ್ಲಿ ಸಿಕ್ಕಿಲ್ಲ ಅಂದ್ರೆ ಸೌಲಭ್ಯಗಳು ನೀವು ಕೊಡಬೇಕು. ಯಾಕಂದರೆ ಅವರು ಕೆಲಸಕ್ಕೆ ಹೋಗಿದ್ರೆ ಮಕ್ಕಳಿಗೆ ಒಯ್ಯೋದು, ಗಂಡು ಮಕ್ಕಳಿಗೆ ಒಯ್ಯೋದು ಅಂಥದ್ದೆಲ್ಲ ನಿಮ್ಮ ಇರಬಾರ್ದು. ಅದು ಒಂದು ಒಳ್ಳೆ ಸಿಟಿಸನ್ ಆಗಿ ನೀವು ಆ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಸಮಾಜದಲ್ಲಿ ಅವರೇ ಒಂದು ಒಳ್ಳೆ ಸಿಟಿಸನ್ ಆಗಿ ಅವ್ರು ಕರ್ಕೊಂಡು ಅವ್ರಿಗೆ ಎಲ್ಲ ಥರ ಇದು ಕೊಡ್ತೀವಿ. ಅರ್ಥ ಆಯ್ತು? ಅವ್ರಿಗೆ ಕೊಡೋದು ಸ್ವಲ್ಪ ಅದನ್ನು ಚೆನ್ನಾಗಿ ನೋಡ್ಕೊಂಡು ಮಾಡ್ತೀವಿ. ಯಾಕಂದರೆ ಅದು ಆ ಮಕ್ಕಳು ಏನಾದ್ರು ಕಂಪ್ಲೇಂಟ್ ಮಾಡಿಬಿಟ್ಟು ಮಕ್ಕಳು ಸಂಸ್ಥೆಗೆ ಕೆಟ್ಟ ಹೆಸರು ಬಂದಿರುತ್ತೆ. ಸೊ ಚೆನ್ನಾಗಿ ನಡೆಸಿ ಯಾರು ನಡೆಸು ಅದೇ ಇದೆ ಅದು ಬೇಸಿಕ್ ಇರಬೇಕು. ಅವ್ರಿಗೆಲ್ಲನೂ ಅವರು ಮಂಜೆ ಇದೆಲ್ಲ ಅವರೇ ಕೊಡ್ತಾರೆ ಅನ್ನಿಸುತ್ತೆ. ಮಿಕ್ಕಿದೆಲ್ಲ ನೀವು ಸ್ವಲ್ಪ ಓಕೆ. ಸೌಭಾಗ್ಯದ ಅಡುಗೆ ನಿಮಗೆ ಗೊತ್ತಾಗುತ್ತೆ ಸರ್. ಈಗ ನೀವು ಸ್ಟೇಷನ್ ನೀವು ಒಬ್ಬ ಸಾಮಾನ್ಯ ನಾಗರಿಕರಾಗಿ ಏನೋ ಸೇವೆ ಮಾಡಬೇಕಿರ್ತೀವಿ. ಏನೋ ಒಂದು ಮೇಡಮ್ ಹೇಳಲ್ಲ, ಏನೋ ಒಂದು ಪ್ರೇಮ ಇದಕ್ಕೆ ಬೇಕಾಗುತ್ತೆ, ಇಬ್ಬರು ಶಿಕ್ಷಣ ಬೇಕಾಗುತ್ತೆ. ನೀವು ಯಾಕೆ ಇರಬೇಕು ಅಷ್ಟೇ ನನಗೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು, ನಿಮ್ಮ ಕೆಲಸದಲ್ಲಿ ಮಾತ್ರ ಇರಬೇಕು. ಯಾರೋ ಸ್ಟೇಷನ್ಗೆ ಫೋನ್ ಬಂತು ಅಂದರೆ ಆ ಹೋಗ್ತಕ್ಕಂಥ ನಮ್ಮ ಮುಂದೆ ಒಬ್ಬ ಇರ್ತಾನೆ, ಅವನು ಹೋಗ್ತಾರೆ, ವ್ಯವಸ್ಥೆ ಮಾಡ್ಕೊಂಡು ಬರ್ತಾನೆ. ಹಾಗಾಗಿ ಎಲ್ಲ ಆಲ್ ಡಿಪಾರ್ಟ್ಮೆಂಟ್ ನೀವು ಏನು ಹೇಳ್ತೀರೋ ಅದಕ್ಕೆ
ನಮ್ಮ ಜವಾಬ್ದಾರಿಗೆ ಸರಿ ಹೇಳೋದಲ್ಲ. ಅದಕ್ಕೆ ಆ ನೆಟ್ವರ್ಕ್ ಯಾಕೆ ಎಲ್ಲ ಮಾಡಬೇಕು ಅಂದರೆ ಎಲ್ಲವೂ ಮಾಡೋಕ್ಕಾಗಲ್ಲ. ನಿಮ್ಗೆ ಏನು ಬೇಕು ಡಾಕ್ಯುಮೆಂಟ್ ಅವ್ರು ಬೇಕಾಗಿರಲ್ಲ, ಆ ಬೇಕು ಅಂತ ಒಂದು ಗೋಲ್ ಬಂತಂದರೆ ಆತ ಹೋಗಿ ಅವ್ರಿಗೆ ಸಬ್ಮಿಷನ್ ಮಾಡಿ ಬರ್ತಾನೆ. ಆಮೇಲೆ ಎಲ್ಲಿ ಯಾರು ಅಷ್ಟು ದುಡ್ಡು ತಗೊಂಡಿರ್ಬಾರ್ದು, ಅಷ್ಟು ಕಡಿಮೆ ಮಾಡಿಕೊಡ್ಬೇಕು. ಅದು ನಮ್ಮ ಉದ್ದೇಶ. ಹೌದು, ಖಂಡಿತ. ನಮ್ಮ ಉದ್ದೇಶ ಇದು. ಯಾರೋ 10,000 ಕೇಳ್ತಾರೆ ಅಂದರೆ ನಾವು ಮೇಡಮ್